Hey guys, good morning. Welcome back to my channel Nikita Priya Super Tips. So ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಬಗ್ಗೆ ಜಸ್ಟ್ ಇವತ್ತಿನ ದಿವಸ ನಮ್ಮ ಮನೇಲಿ ಏನೇನೆಲ್ಲ ಮಾಡ್ತೀವಿ ಅಂತ ಕೂಡ ಹೇಳ್ತೀನಿ. ಬೆಳಿಗ್ಗೆ ಟಿಫನ್ ಆಯಿತು. ಟಿಫನ್ ನಮ್ಮ ಅತ್ತೆ ಮಗಳು ರೆಡಿ ಮಾಡಿದರು, ಕಿಚಡಿ ಮಾಡಿದ್ವಿ. ಸೊ ಅದನ್ನು ತೋರಿಸ್ತೀನಿ ನಾನು. ಅದಕ್ಕೂ ಮುಂಚೆ ಇನ್ನೊಂದು ತೋರಿಸ್ತೀನಿ. ನಾವು ಮನೆಯಲ್ಲೇ ನೋ ಕೆಮಿಕಲ್ ಏನೂ ಇಲ್ದಂಗೆ ನಾವು ಪಾಲಕ್ ಬೆಳೆದಿದ್ದೀವಿ. ಸೊ ಅಂದರೆ ಪಾಲಕನ ಸೊಪ್ಪು. ಸೊ ಅದನ್ನು ಈಗ ತೋರಿಸ್ತೀನಿ. ಅದನ್ನು ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿ ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಅಥವಾ ರಾತ್ರಿ ಡಿನ್ನರಿಗೆ ಕೂಡ ಆಗುತ್ತೆ. ಬಿಕಾಸ್ ಮಧ್ಯಾಹ್ನ ನಾವು ಲಂಚ್ಗೆ ಹೊರಗಡೆ ಹೋಗಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ. ಜಸ್ಟ್ ರೆಡಿ ಮಾಡಿ ಇಡೋದು. ಯಾಕಂದರೆ ಹೊರಗಡೆ ಹೋಗಿ ಬಂದಮೇಲೆ ಏನು ಮಾಡೋದಕ್ಕೆ ಅಷ್ಟೊಂದು ಮನಸ್ಸು ಬರೋದಿಲ್ಲ ನನಗೆ. ಸೊ ರೆಡಿ ಮಾಡಿ ಇಟ್ಟಿರ್ತೀನಿ ಆ್ಯಂಡ್ ಅದನ್ನು ರಾತ್ರಿ ಬಿಸಿ ಮಾಡ್ಕೊಂಡು ತಿನ್ನೋದು ಡಿನ್ನರಿಗೆ. ಬಟ್ ಇವಾಗ ಸದ್ಯಕ್ಕೆ ತೋರಿಸ್ತೀನಿ. ಈಗ ಪಾಲಕ್ ನಾವೇ ಬೆಳೆದಿರೋದು, ಅದನ್ನು ಕಟ್ ಮಾಡ್ತೀನಿ. ಈಗ ಇಲ್ಲಿ ನೋಡಿ, ಇದು ನಾವೇ ಬೆಳೆದಿರೋದು, ಕೆಮಿಕಲ್ಸ್ ಹಾಕಿಲ್ಲ, ಏನೂ ಹಾಕಿಲ್ಲ. ಸೊ ಆರ್ಗ್ಯಾನಿಕ್ ಅಂತಲೇ ಹೇಳ್ಬೋದು. ಇದನ್ನ ಇವಾಗ ನಾನು ಕಟ್ ಮಾಡ್ತೀನಿ. ಸಿಂಗಲ್ ಕೈಯಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಬಿಕಾಸ್ ಒಂದು ಕೈಯಲ್ಲಿ ಕ್ಯಾಮ್ರಾ ಇದೆ. ಆಮೇಲೆ ನಾನು ಆರಿಸ್ಕೋತೀನಿ. ಹೀಗೆ ಮನೆಯಲ್ಲೇ ಮಾಡಿದ್ದು, ಅಂದರೆ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ತಿಂದರೆ ಚೆನ್ನಾಗಿರುತ್ತೆ. ನಮಗೂ ಖುಷಿ ನಾವು ಬೆಳೆದಿದ್ದು ಅಂತ. ದೊಡ್ಡ ದೊಡ್ಡ ಎಲೆ. ಇಷ್ಟು ಬಂದಿದೆ, ಇನ್ನು ಸ್ವಲ್ಪ ಇದೆ, ಅದನ್ನು ಕಟ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತಲೂ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ನಾನು ವಾಶ್ ಮಾಡಿ ಇಲ್ಲಿ ಸೈಡಿಗೆ ಇಟ್ಟಿದ್ದೀನಿ. ಆಮೇಲೆ ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ ಇದು. ಸೊ ಪನ್ನೀರನ್ನು ಕೂಡ ಇಲ್ಲಿ ಚಾಪ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಯ್ ಬೋಲಿಯೋದು. ಸೊ ಚಾಪ್ ಮಾಡ್ತಾ ಇದ್ದಾರೆ ತರಕಾರಿನ. ಸೊ ಮೊದಲು ನಾನು ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಇದಕ್ಕೆ. ಆಮೇಲೆ ಪಾಲಕ್ ಸೊಪ್ಪೆಲ್ಲ ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ನಾನು ಬಿಸಿ ನೀರಿಗೆ ಹಾಕ್ತಾ ಇದ್ದೀನಿ. ಜಸ್ಟ್ ಒಂದು 5 ಮಿನಿಟ್ಸ್ ಇದಕ್ಕೆ ಬ್ಲಾಂಚ್ ಅಂತ ಹೇಳ್ತೀವಿ. 5 ಮಿನಿಟ್ಸ್ ಆದಮೇಲೆ ಇದನ್ನು ತೆಗೆದುಬಿಟ್ಟು ತಣ್ಣೀರಿಗೆ ಹಾಕೋಬೇಕು. ಏನಕ್ಕೆ ಅಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಪಾಲಕ್ ಪನ್ನೀರ್ದು. ಆ್ಯಂಡ್ ಇಮಿಡಿಯೇಟ್ಲಿ ಆ ಕುಕ್ಕಿಂಗ್ ಪ್ರೊಸೆಸ್ ಸ್ಟಾಪ್ ಆಗುತ್ತೆ, ಯಾಕಂದರೆ ಓವರ್ ಕುಕ್ ಆಗೋದು ಬೇಡ. ಆಮೇಲೆ ಮಿಕ್ಸಿಯಲ್ಲಿ ಹಾಕುವಾಗಲೂ ಕೂಡ ಅಷ್ಟೊಂದು ಹೀಟ್ ಆಗಿರೋದಿಲ್ಲ, ಆರಾಮಾಗಿ ಗ್ರೈಂಡ್ ಮಾಡ್ಕೋಬೋದು. ಜಸ್ಟ್ ಇಷ್ಟೇ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಬಾಣಲಿಗೆ ನಾನು ಆ್ಯಕ್ಚುಲಿ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ ಅಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಯೂಸ್ ಮಾಡಿ, ಇಲ್ಲಾಂದರೆ ತುಪ್ಪ ಯೂಸ್ ಮಾಡಿ, ಅಥವಾ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇದು ಅರೌಂಡ್ 2 ಸ್ಪೂನ್ ಅಷ್ಟಿತ್ತು. ಆಮೇಲೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿದೆ. ಆಮೇಲೆ ಪಲಾವ್ ಎಲೆ ಹಾಕಿದ್ದೀನಿ 2. ಆ್ಯಂಡ್ 2 ಏಲಕ್ಕಿ ಸ್ವಲ್ಪ ಓಪನ್ ಮಾಡಿ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ತಿದ್ದೀನಿ. ಈ ಜಸ್ಟ್ ನಂದು ಒಂದು 3 ಜನಕ್ಕೆ ಅಷ್ಟೇ ನಾನು ಮಾಡ್ತಿರೋದು, 3-4 ಜನಕ್ಕೆ ಆ್ಯಂಡ್ 1 ಟೈಮ್ಗೆ. ಸೊ ಇಷ್ಟು ಸಾಕು ನಮಗೆ. ಆ್ಯಂಡ್ ಮೆಣಸಿನ್ಕಾಯಿ ಹೀಗೆ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಹಾಗೆ ನಾನು ಕಿವುಚ್ಕೊಂಡು ತಿನ್ನೋದಕ್ಕೆ ಈಸಿ ಆಗಲಿ ಅಂತ ಅಷ್ಟೆ. ಸೊ ನಾವು ಪಾಲಕ್ ಮಾಡುವಾಗ ಪಾಲಕ್ಕಿನ ನಾವು ಟೊಮ್ಯಾಟೊ ಹಾಕೋದಿಲ್ಲ. ಟೊಮ್ಯಾಟೊ ಹಾಕಿದರೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನೆನ್ನೆ ನನಗೆ ಗ್ಯಾಸ್ ಆಗಿತ್ತು. ಸೊ ಎಳ್ನೀರು ತಂದು ಇಟ್ಕೊಂಡಿದ್ದೀನಿ. ಎಳ್ನೀರು ಸ್ವಲ್ಪ ಕುಡಿತಾ ಇದ್ದೀನಿ. निकिता गैस कैसा है? हाँ ठीक है. ओके, चलो बीच में पानी पी लो, कोकोनट वाटर. ಸೊ ನೆನ್ನೆ ತುಂಬ ಅಂದರೆ ರಾತ್ರಿ ಎಲ್ಲ ಸ್ವಲ್ಪ ನಿದ್ದೆ ಮಾಡಿರಲಿಲ್ಲ, ಅಷ್ಟೊಂದು ಗ್ಯಾಸ್ ಆಗಿತ್ತು. ಆ್ಯಕ್ಚುಲಿ ಏನೂ ಅಂಥದ್ದೇನು ತಿಂದಿರಲಿಲ್ಲ, ಯಾಕೆ ಆಯಿತೋ ಗೊತ್ತಿಲ್ಲ ನನಗೆ. ಯಾವತ್ತೂ ಅಷ್ಟೊಂದು ಗ್ಯಾಸ್ ಕೂಡ ನನಗೆ ಆಗಿರಲಿಲ್ಲ. ಆ್ಯಂಡ್ ಪಕ್ಕದ ಮನೆ ಹುಡುಗಿ ಕೂಡ ಬಂದಿದ್ದಾಳೆ. ಅವಳಿಗೆ ನಾನು ವಿಡಿಯೋ ಮಾಡ್ತಿರ್ತೀನಿ, ರೀಲ್ಸ್ ಮಾಡ್ತಿರ್ತೀನಿ, ಅದು ಇಷ್ಟ ನೋಡೋದಕ್ಕೆ. ಹಾಯ್ ಬೋಲು, ಹಾಯ್ ಹಾಯ್. ಹಾಂ ಚಾ. ಓಕೆ, ಇದು ಆನಿಯನ್ ಸ್ವಲ್ಪ ಬೆಂದಿದೆ, ತೋರಿಸ್ತೀನಿ ನಿಮಗೆ. दी मुझे वो ग्राइंडेड वाला दीजिए. ನೋಡಿ ಆನಿಯನ್ ಈ ರೀತಿ ಬಂದಿದೆ. ನಾನು ಟೊಮ್ಯಾಟೊ ಹಾಕೋದಿಲ್ಲ, इसमें ये डाल दीजिए. इस तरफ से आइए, नीचे से.
ಗ್ರೈಂಡ್ ಮಾಡಿರೋದೆಲ್ಲ ಇದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಬೇಯಬೇಕು. ಬೇಯ್ತಾ ಇಲ್ಲಿ ನಾನು ಸ್ವಲ್ಪ ನಿಮ್ಮ ಜೊತೆ ಹೀಗೆ ಮಾತಾಡ್ತಿರ್ತೀನಿ. ಓಕೆ, ಈ ವಿಡಿಯೋ ಸೊ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ನಾನು ಪನ್ನೀರ್ ಹಾಕ್ತೀನಿ. ತುಂಬ ಜನ ಪನ್ನೀರ್ನ ರೋಸ್ಟ್ ಮಾಡಿ ಫ್ರೈ ಮಾಡಿ ಹಾಕ್ತಾರೆ, ಬಟ್ ನಾನು ಹಾಕೋದಿಲ್ಲ, ಡೈರೆಕ್ಟಾಗಿ ಹಾಕ್ತೀನಿ. ನನಗೆ ಫ್ರೈ ಮಾಡಿ ರೋಸ್ಟ್ ಮಾಡಿ ಹಾಕೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಥೋड़ा पानी ऐड करके इसमें ಸ್ವಲ್ಪ ಜಾರಲ್ಲಿ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೋತೀವಿ. ನೀರು ಹಾಕ್ಕೊಂಡು ಹೀಗೆ ಮಾಡಿ ಹಾಕ್ತೀನಿ. ನಾನು ಜಾಸ್ತಿ ನೀರು ಹಾಕೋದಿಲ್ಲ, ಯಾಕಂದರೆ ನಮ್ಮ ಮನೇಲಿ ಕಡಿಮೆನೇ ಜನ ಅಲ್ವಾ. ಸೊ ಆ್ಯಂಡ್ ಇದು ಸ್ವಲ್ಪ ಡಿನ್ನರಿಗೆಲ್ಲ ಜಸ್ಟ್ ಡಿನ್ನರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ಪಕ್ಕದ ಮನೆ ಹುಡುಗಿ ಹೋಗ್ತಾಳೆ ಬರ್ತಾಳೆ. ನಮ್ಮ ಅತ್ತೆ ಮಗಳು ಅವಳಿಗೆ ಲಿಪ್ಸ್ಟಿಕ್ ಕೊಟ್ಬಿಟ್ಟಿದ್ದಾರೆ. ಸೊ ಅವಾಗಿಂದನು ಫಸ್ಟ್ ಒಂದು ಲಿಪ್ಸ್ಟಿಕ್ ಕೊಟ್ಟಿದ್ರು, ಆಮೇಲೆ ಅದು ಕಳೆದೋಯ್ತು ಅಂತ ಅಂದರು. ಇನ್ನೊಂದು ಕೊಟ್ಟರು, ಅದು ಕಳೆದೋಯ್ತು ಅಂದರು. ಇನ್ನೊಂದು ಕೊಟ್ಟರು, ಅದು ಕಳೆದೋಯ್ತು ಅಂತಿದ್ದಾಳೆ. ಆಮೇಲೆ ಸಿಕ್ತು ಅಂತ ಅಂದರು. ಪೂಜೆ ನಡೀತಾ ಇದೆ. ಸಾಲ್ಟ್ ಹಾಕ್ತಿದ್ದೀನಿ, ಸ್ವಲ್ಪ ನೋಡ್ಕೊಂಡು ಹಾಕ್ತೀನಿ. ಆಮೇಲೆ ಟೇಸ್ಟ್ ಮಾಡಿ ಕಡಿಮೆ ಇದ್ದರೆ ಜಾಸ್ತಿ ಅಂದರೆ ಹಾಕ್ತೀನಿ. ಜಾಸ್ತಿ ಆದರೆ ಮತ್ತೆ ಅದನ್ನು ಕಡಿಮೆ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಷ್ಟೇ, ಇನ್ನು ಜಾಸ್ತಿ ಇದಕ್ಕೇನು ಆ್ಯಡ್ ಮಾಡಲ್ಲ ನಾನು, ಯಾಕಂದರೆ ಖಾರಕ್ಕೆ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಸೊ ಇದು ಕುದಿದ್ದಾದಮೇಲೆ ಆಮೇಲೆ ಪನ್ನೀರ್ ಹಾಕೋದು, ಒಂದು 5 ಮಿನಿಟ್ಸ್ ಕುದಿಸಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇದ್ರ ಜೊತೆ ನಾನು ಚಪಾತಿ ಮಾಡ್ತೀನಿ. ಆಮೇಲೆ ಅದೇ ಚಪಾತಿ ಮಾಡ್ತೀನಿ, ಇಲ್ಲಾಂದರೆ ಕಡಕ್ ರೋಟಿ ಇದೆ, ಅದ್ರ ಜೊತೆಲಿ ತಿಂತೀನಿ. ಪಾಲಕ್ ಪನ್ನೀರ್ ಆಲ್ಮೋಸ್ಟ್ ಡನ್. ಇನ್ನು ಸ್ವಲ್ಪ ಒಂದು 5 ನಿಮಿಷ ಅಥವಾ 10 ನಿಮಿಷ ನಾನು ಇನ್ನು ಸ್ವಲ್ಪ ಕುದಿಸೋದಕ್ಕೆ ಬಿಟ್ಟು ಆಮೇಲೆ ಅದನ್ನು ನಾನು ಆಫ್ ಮಾಡಿಬಿಡ್ತೀನಿ. ಸೊ ಪಾಲಕ್ ಪನ್ನೀರ್ ರೆಸಿಪಿನಂತೂ ಶೇರ್ ಮಾಡಿದ್ದೀನಿ. ಇದು ಕಿಚಡಿ ಮಾರ್ನಿಂಗ್ ಮಾಡಿದ್ದು. बट मेरे समय थोड़ा चीप मिलता है ना, आई थॉट टू जस्ट एग्जाम नेल पॉलिश ऐसा ले सकते हैं. मैंने ना वो ना ड्राई हो रहा है ज़्यादा देर तक. हाँ, फ्रिज में रखना है. फ्रिज में रखेंगे तो रहेगा वो. हाँ, ओके. तब ना बहुत ये हो गया. आपका ब्रेकफास्ट हो गया? हाँ, हो गया. ओके, मैं चाय बना देती हूँ. ರೆಡ್ ಕಲರ್ ಮೆಹಂದಿ ಇಲ್ಲ. ಇವಳಿಗೆ ನೇಲ್ ಪಾಲಿಶ್, ಲಿಪ್ಸ್ಟಿಕ್ ಇದೆಲ್ಲ ತುಂಬ ಇಷ್ಟ. ಹೆಣ್ಮಕ್ಳಿಗೆ ಅದು ಆಬ್ವಿಯಸ್ಲಿ ಇಷ್ಟ ಅಲ್ವಾ. ಸೊ ಅವಳಿಗೆ ನಾನು ಸ್ವಲ್ಪ ಮೆಹಂದಿ ಹಚ್ಚಿದೆ ಆ್ಯಂಡ್ ನೇಲ್ ಪಾಲಿಶ್ ಕೂಡ ಹಚ್ಚಿದೆ. ಫುಲ್ ಖುಷಿ ಆಗ್ಬಿಟ್ಟಿದ್ಲು. ಅವಳ ಹೆಸರು ದಕ್ಷ ಅಂತ. ಸೊ ಅವಳಿಗೆ ಅದೆಲ್ಲ ಹಚ್ಚುವಷ್ಟೊತ್ತಿಗೆ ಇದು 10 ಮಿನಿಟ್ಸ್ ನಾನು ಹಾಗೆ ಬೇಯಿಸಿದ್ದೆ. ಸಾಫ್ಟ್ ಕೂಡ ಆಗಿತ್ತು ಪನ್ನೀರ್ ಇದೆಲ್ಲವೂ. ಸೊ ಜಸ್ಟ್ ಡನ್. ಈಗ ಇದನ್ನು ಆಫ್ ಮಾಡ್ತೀನಿ. ಸೊ ನಾನು ನನ್ನ ಹಾಟ್ ಕಾಫಿನ ಟಿ ವಿ ನೋಡ್ತಾ ಎಂಜಾಯ್ ಮಾಡ್ತೀನಿ. ಹೀಗೆ ಜಸ್ಟ್ ನಮ್ಮ ಅತ್ತೆ ಮಗ ಆ್ಯಂಡ್ ಅತ್ತೆ ಮಗಳ ಜೊತೆಲಿ ಕೂತ್ಕೊಂಡು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಟಿ ವಿ ನೋಡ್ತಾ ನನ್ನ ಹಾಟ್ ಚಾಕ್ಲೇಟ್ ಕಾಫಿನ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಇದು ಜಸ್ಟ್ ಡಿಸೆಂಬರ್ 31 ಬೆಳಗ್ಗೆ ಟೈಮಿಂದು ಮಧ್ಯಾಹ್ನದ ಕೂಡ ವ್ಲಾಗ್ ಬರುತ್ತೆ. ಪ್ಲೀಸ್ ಅದನ್ನು ನೋಡಿ. ಓಕೆ, ಬಾಯ್.